2025 ಏಪ್ರಿಲ್ 22 ಭಾರತದ ಪಾಲಿಗೆ ಅದೊಂದು ಕರಾಳ ದಿನ. ಪಹಲ್ಗಾಮ್ ಉಗ್ರರ ದಾಳಿಗೆ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಇನ್ನೂ ಮಾಸಿಲ್ಲ ರಕ್ತದ ಕಲೆ, ಬತ್ತದ ಕಣ್ಣೀರು ಕೂಡ. ಭೂಸ್ವರ್ಗದಲ್ಲಿ ರಕ್ತದ ಕೋಡಿ ಹರಿಸಿದಂತ ಉಗ್ರರು ಈ ಒಂದು ಘಟನೆ ನಡೆದು ಇಡೀ ಭಾರತಕ್ಕೆ ಕರಾಳ ದಿನ ಅಂತ ಹೇಳಿ ಅನಿಸ್ಕೊಂಡಿದ್ದಂತ ಆ ದಿನಕ್ಕೆ ಇವತ್ತು 1 ವರ್ಷ ಕಂಪ್ಲೀಟ್ ಆಗಿದೆ. ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಬಲಿಯಾಗಿದ್ದು 26 ಮಂದಿ. ಮೃತರ ಕುಟುಂಬದಲ್ಲಿ ಈಗಲೂ ಕೂಡ ನೋವು ಕಡಿಮೆ ಆಗಿಲ್ಲ. ಪಹಲ್ಗಾಮ್ ಉಗ್ರರ ಅಟ್ಯಾಕ್ ಏನು ನಡೆದಿತ್ತು 2025 ಏಪ್ರಿಲ್ 22ನೇ ತಾರೀಕು, ಆ ಒಂದು ಕರಾಳ ದಿನಕ್ಕೆ ಈಗಾಗಲೇ 1 ವರ್ಷ ಕಂಪ್ಲೀಟ್ ಆಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ 26 ಮಂದಿ ಒಂದೇ ದಿನ ಬಲಿಯಾದರು. ಹಾಗಾಗಿ ಮೃತರ ಕುಟುಂಬದಲ್ಲಿ ಇವತ್ತಿಗೂ ಕೂಡ ಆ ನೋವು ಹಾಗೇ ಇದೆ. ಇವತ್ತಿಗೂ ಕೂಡ ಆ ನೋವು ಕಡಿಮೆ ಆಗಿಲ್ಲ. ರಕ್ತದ ಕಲೆ ಈಗಲೂ ಕೂಡ ಮಾಸಿಲ್ಲ. 2025 ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ದುಷ್ಕೃತ್ಯ ನಡೆದಿತ್ತು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದಂತ ಉಗ್ರರು. ಆ ದಾಳಿಯಲ್ಲಿ 3 ಕನ್ನಡಿಗರು ಸೇರಿ ಟೋಟಲ್ 26 ಮಂದಿ ಸಾವನ್ನಪ್ಪಿದರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದಂತ ಭಾರತೀಯ ಸೇನೆ ಕಾಶ್ಮೀರದ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈಗಲೂ ಕೂಡ ಭದ್ರತೆ ಇದೆ. ಈಗಲೂ ಕೂಡ ಕಾಶ್ಮೀರಕ್ಕೆ ಹೋಗಬೇಕು ಅಂತಂದ್ರೆ ಜನ ಹಿಂದೂ ಮುಂದೆ ಯೋಚನೆ ಮಾಡ್ತಾರೆ ಅಂತ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ಕಾಶ್ಮೀರದ ಪ್ರವಾಸಿ ತಾಣಗಳಲ್ಲಿ ಒಂದಷ್ಟು % ಪ್ರವಾಸಿಗರು ಹೋಗೋದು ಕಡಿಮೆ ಆಗೋಗಿದೆ. ಈಗಾಗಲೇ 1 ವರ್ಷ ಕಂಪ್ಲೀಟ್ ಆದರೂ ಕೂಡ ಈಗಲೂ ಜನಕ್ಕೆ ಒಂದು ರೀತಿಯಾಗಿ ಭಯ ಇದೆ. ಯಾರು ಕೂಡ ಅಲ್ಲಿ ಹೋಗೋಕ್ಕೆ ಅಥವಾ ಅಲ್ಲಿ ಹೋಗಿ ರಿಸ್ಕ್ ಅನ್ನು ತಗೊಳ್ಳೋಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಈ ಪ್ರವಾಸಿ ತಾಣದಲ್ಲಿ ಅತಿ ಹೆಚ್ಚಾಗಿ ಜನ ಹೋಗ್ತಾ ಇಲ್ಲ. ಆದರೂ ಕೂಡ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಭದ್ರತೆ ಕೂಡ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಕುಟುಂಬಗಳ ದುಃಖದಲ್ಲಿ ದೇಶದ ಜನರ ಜೊತೆ ತಾವೂ ಕೂಡ ಭಾಗಿಯಾಗಿದ್ರು ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಕೂಡ ಒಂದು ರೀತಿಯಾಗಿ ಪೋಸ್ಟ್ ಮಾಡುವ ಮೂಲಕ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ.